ಶ್ರೀ ಗುರುಭ್ಯೋ ನಮಃ. ಅರಹಂ. ಕರ್ಮಾನುಸಾರವಾಗಿ ಮನುಷ್ಯನ ಪುನರ್ಜನ್ಮದ ಕರ್ಮದಿಂದ ಮನುಷ್ಯನ ಈಗಿನ ಜನ್ಮದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾನೆ ಅನ್ನೋದು ಅದು ಸತ್ಯನೇ. ಆದರೆ ಕೆಲವೊಂದು ಕಾರಣಾಂತರಗಳಿಂದ ವಾಸ್ತವಿಕವಾಗಿ ನೋಡಬೇಕಾದ್ರೂ ಸ್ವಲ್ಪ ಸಮಸ್ಯೆಗಳು ಎದುರಾಗ್ತವೆ. ಅಂದರೆ ಈ ಏಕಾದಶಿ ತಿಥಿ ದಿನ ಶ್ರೀಹರಿಯನ್ನು ಆರಾಧಿಸಿ ಶ್ರೀಹರಿಯ ಮೊರೆ ಹೋಗಿ ಶ್ರೀಹರಿಯನ್ನು ಆಚರಣೆ ಮಾಡಿ ಅವತ್ತಿನ ಶ್ರೀಹರಿ ಸೂಕ್ತನ ಆಚರಣೆ ಮಾಡಿದ್ರೆ ಅವತ್ತಿನ ದಿನ ನಕ್ತ ವೃದ್ಧರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ತೆರಳಿ ಅನ್ನದಾನ ಮಾಡೋದ್ರಿಂದ ಮನುಷ್ಯನಿಗೆ ಜೀರ್ಣಾಂಗ ಕ್ರಿಯೆ ತೊಂದರೆಗಳು ಮತ್ತು ಉದರದ ತೊಂದರೆಗಳು, ಹೊಟ್ಟೆ ನೋವಿನಿಂದ ಬಳಲ್ತಿದ್ರೆ ಈಸಿಯಾಗಿ ತನ್ನ ಕ್ಲಿಯರ್ ಆಗ್ತಾ ಹೋಗುತ್ತೆ. ಒಂದು. ಎರಡನೇದು, ಮನುಷ್ಯನಿಗೆ ಆರೋಗ್ಯದಲ್ಲಿ ದೈಹಿಕವಾಗಿ ಆಗ್ತಕ್ಕಂತಹ ಅಸಿಡಿಟಿ ಪ್ರಾಬ್ಲಮಿನಿಂದ ಪಿತ್ತ ಜನಕಾಂಗದಲ್ಲಿ ಹುಣ್ಣು ಆದರೆ ಪ್ರಾಬ್ಲಮ್ ಆಗುತ್ತೆ. ಈ ಸಮಸ್ಯೆ ತನ್ನ ವೈಜ್ಞಾನಿಕ ಸತ್ಯತೆಗಳಿಂದ ಕ್ಲಿಯರ್ ಆಗಬೇಕಾದ್ರೆ ಅನ್ನದಾನ ಮಾಡೋದ್ರಿಂದ, ದಾನ ಮಾಡಿದ ತದನಂತರ ಆ ಜಾಗದಲ್ಲಿ ಓಡಾಟ ಮಾಡಿದಾಗ ಎಪಿಗ್ಲಾಟಿಸಮ್ ಅಂತ ಸಿಂಪ್ಟಮ್ಸು ಮನುಷ್ಯನ ಮೇಲೆ ಪ್ರಯೋಗ ಆದಾಗ ಆ ಟೈಮಿಂಗ್ಸಲ್ಲಿ ಇನ್ಫೆಕ್ಷನ್ಸ್ಗಳು ಸ್ಪಾಯ್ಲ್ ಆಗಿ ಡೆಸ್ಟ್ರಾಯ್ ಆಗುತ್ತೆ. ಆಗ ಹೊಟ್ಟೆ ನೋವಿನಿಂದ ಬಳಲೋದು ಸಮಸ್ಯೆನೂ ಕಡಿಮೆ ಆಗುತ್ತೆ. ಆವಾಗ ಪಿತ್ತ ಅಂತಕ್ಕಂಥದ್ದು ತಾನು ಕಡಿಮೆ ಮಾಡ್ತಿದ್ದಂಗೆ ಜೀರ್ಣಾಂಗ ಕ್ರಿಯೆಯಲ್ಲಿ ಕ್ಲಿಯರ್ ಆಗುತ್ತೆ. ಇದೇ ಕಾರಣದಿಂದ ಶ್ರೀಹರಿಯ ಸ್ತೋತ್ರ, ಶ್ರೀಹರಿ ಸೂಕ್ತನ ಪಾರಾಯಣ ಮಾಡೋದ್ರಿಂದ ಧ್ವನಿವರ್ಧಕಗಳು, ತಾಳ, ಆ ಮೃದಂಗದ ಶಕ್ತಿ, ನಮ್ಮನ್ನು ಸಾಹಿತ್ಯದ ಶಕ್ತಿ ಅಷ್ಟೊಂದು ಪವರ್ ಜನರೇಟ್ ಮಾಡುತ್ತೆ. ಇದೇ ಕಾರಣದಿಂದ ಇದನ್ನು ಏಕಾದಶಿ ತಿಥಿ ದಿನ ಮಾಡಿ ನಿಮ್ಮ ಉದರದ ಸಮಸ್ಯೆ, ಹೊಟ್ಟೆ ನೋವಿನಿಂದ ಬಳಲ್ತಾ ಇದ್ರೆ ಈಸಿಯಾಗಿ ಪರಿಹಾರ ಆಗುತ್ತೆ. ಧನ್ಯವಾದ. ಸಕಲ ಸರ್ವ ಜನಾಂಗನಾನಿ ಭವತು.